ಏನು ಕಳೆದ 22ನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳು ಭಯೋತ್ಪಾದಕರು ನಮ್ಮ ದೇಶದ ಪ್ರವಾಸಿಗರನ್ನ ನಮ್ಮ ದೇಶದ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ರು. ತನ್ನ ಪತ್ನಿಯರೊಂದಿಗೆ ಇದ್ದಾಗ, ಮಕ್ಕಳೊಂದಿಗೆ ಇದ್ದಾಗ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ರು ಅಂತಂದ್ರೆ ನೋಡ್ಲಿಕ್ಕೆ ಕೂಡ ಅಸಾಧ್ಯವಾಗಿತ್ತು ಆ ಒಂದು ದೃಶ್ಯವನ್ನ. ಇದಕ್ಕೆ ಪ್ರತೀಕಾರವಾಗಿ ನಿನ್ನೆ ರಾತ್ರಿ ಭಾರತೀಯ ಸೇನೆ, ನಮ್ಮ ದೇಶದ ಹೆಮ್ಮೆಯ ಭಾರತೀಯ ಸೇನೆ ಇದಕ್ಕೆ ಉತ್ತರವನ್ನ ಕೊಟ್ಟಿದೆ. ಇದಕ್ಕೆ ಪಾಕಿಸ್ತಾನ ಪತರಗುಟ್ಟಿ ಹೋಗಿದೆ. ಇಷ್ಟಕ್ಕೆ ಸಾಕಾಗದಿಲ್ಲ, ಇನ್ನೊಂದು ಸರಿ ಭಾರತದ ಕಡೆಗೆ ಮುಖ ಮಾಡಬಾರದು ಪಾಕಿಸ್ತಾನ. ಎಲ್ಲ ಸಂಪೂರ್ಣ ಉಗ್ರದ ನೆಲೆಗಳನ್ನು ಉಡಾಯಿಸಬೇಕು. ಇಂಥ ಒಂದು ಘಟನೆ ಇನ್ನೂ ಜೋರಾಗಬೇಕು. ಪಾಕಿಸ್ತಾನದ ಆ ಒಂದು ಧ್ವನಿ, ಆ ಒಂದು ಉಗ್ರವಾದಿಗಳಿಗೆ ಏನು ಟ್ರೈನಿಂಗ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದಾರೆ, ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ, ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಉಗ್ರರನ್ನ ಸೃಷ್ಟಿ ಮಾಡತಕ್ಕಂಥ ದೇಶ ಪಾಕಿಸ್ತಾನ ಒಂದು ಸರಿಯಾದ ಪಾಠವನ್ನ, ಸರಿಯಾದ ಬುದ್ಧಿಯನ್ನ ಭಾರತ ಕಲಿಸಬೇಕು. ಇಷ್ಟು ಸಾಕಾಗಲ್ಲ, ಇನ್ನೂ ಸರಿಯಾದ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದರೆ ದುರಂತ ಮತ್ತು ದುರ್ದೈವದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಕಾಂಗ್ರೆಸ್ ನಮ್ಮ ದೇಶದ ಅತ್ಯಂತ ದೊಡ್ಡ ಶಸ್ತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಕ್ಕಂಥ ಶಾಂತಿ ಅಂತ ಹೇಳಿದ್ದಾರೆ. ನಮ್ಮ ದೇಶದ ಜನರನ್ನ ಹತ್ಯೆ ಮಾಡಿದಾಗ್ಲೂ ಕೂಡ, ನಮ್ಮ ದೇಶದ ಜನರನ್ನ ಭಾರತ ದೇಶದ ಒಳಗಡೆ ನುಗ್ಗಿ ಬರ್ಬರವಾಗಿ ಕೊಂದು ಹಾಕಿದ್ರು ಕೂಡ ಇವರು ಶಾಂತಿಯ ಜಪವನ್ನ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ ಪಾರ್ಟಿಗೆ. ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ನಿಮ್ಮನೆಯಲ್ಲಿ ಈ ತರ ಯಾರಾದರೂ ಹತ್ಯೆ ಆಗಿದ್ರೆ ನೀವು ಇದೇ ತರ ಶಾಂತಿಯ ಜಪವನ್ನ ಮಾಡ್ತಾ ಇದ್ರ ಅಂತ ಹೇಳಿ ನಾನು ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ಶಾಠ್ಯಂ ಪ್ರತಿಶಾಠ್ಯಂ, ಆ ರೀತಿ ಉತ್ತರವನ್ನ ಭಾರತ ಏನ್ ಕೊಟ್ಟಿದೆ, ನಾವು ಇಡೀ ಭಾರತ ದೇಶ ಒಬ್ಬ ವ್ಯಕ್ತಿಯಂತ ಮೇಲೆದ್ದು ಇಡೀ ಭಾರತ ದೇಶದ ಸೈನಿಕರಿಗೆ ನಾವು ಮನೋಸ್ಥೈರ್ಯವನ್ನ ತುಂಬಬೇಕು, ನೈತಿಕ ಸ್ಥೈರ್ಯವನ್ನ ತುಂಬಬೇಕು. ನಾವು ಭಾರತದ ಸೈನಿಕರ ಜೊತೆನಲ್ಲಿದ್ದೀವಿ ಅನ್ನುವಂತ ಒಂದು ಭಾವನೆ ಇಡೀ ದೇಶದಲ್ಲಿ ವ್ಯಕ್ತ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತೆ ನಮ್ಮೆಲ್ಲ ಸಾರ್ವಜನಿಕರು ನಮ್ಮ ದೇಶದ ಹೆಮ್ಮೆಯ ಸೈನಿಕರ ಜೊತೆನಲ್ಲಿ ಇರೋಣ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ದೇಶದ ಜನ ನಿರೀಕ್ಷೆ ಮಾಡಿರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನಿನ್ನೆ ರಾತ್ರಿ ಏನು ಹಿಂದೂಗಳ ಮಾರಣ ಹೋಮವನ್ನು ನಡೆಸಿರ್ತಕ್ಕಂಥ ಪಹಲ್ಗಾಮ್ಗೆ ಪ್ರತೀಕಾರವಾಗಿ ಭಯೋತ್ಪಾದಕರ ಅಡಗುದಾಣಗಳ ಮೇಲೆ ಅಟ್ಯಾಕ್ ಅನ್ನು ಮಾಡಿರ್ತಕ್ಕಂಥ ನಮ್ಮ ಸೈನಿಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ದೇಶದ ಸೈನಿಕರ ಜೊತೆ ಈ ದೇಶದ ಭಾರತೀಯರು ಅವರಿಗೆ ನೈತಿಕವಾಗಿರ್ತಕ್ಕಂಥ ಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಬೇಕೆನ್ನುವಂತ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಜಗತ್ತಿನ ಯಾವುದೇ ದೇಶ ಭಯೋತ್ಪಾದನಾ ಚಟುವಟಿಕೆಗೆ ಬೆಂಬಲ ಕೊಡದ ರೀತಿಯಲ್ಲಿ ಈ ಕಾರ್ಯಾಚರಣೆ ಮುಂದುವರಿಬೇಕೆನ್ನುವಂತ ಅಪೇಕ್ಷೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.